ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಪ್ಪ ನಮ್ಮ ಗೊಂಬೆ ಬಂದು ಕಾಳನ್ನ ಹಿಡ್ಕೊಳ್ತಾಳೆ. ಇವತ್ತು ಸ್ವಲ್ಪ ಸೋನೆ ಥರ ಜಿಟಿ ಮಳೆ ಥರ ಬರ್ತೈತೆ. ಇವಾಗ ತಾನೇ ಕಾಫಿ ಆಯಿತು ನಮ್ಮದು. ಸೌದೆ ತರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮನೆಯವರು ಆಲ್ರೆಡಿ ಹೋಗಿದ್ದಾರೆ. ಹೋಗಿ ಅಲ್ಲೇ ಸೌದೆ ಎಲ್ಲ ಕತ್ತರಿಸ್ತೀನಿ ನಾನು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಇವಾಗ ನಾನು ಹೋಗ್ತಾ ಇದ್ದೀನಿ. ಇಲ್ಲೊಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ರೀ. ಈ ಮರದಲ್ಲಿ ತೆಂಗಿನಕಾಯಿ ಎಷ್ಟೆಷ್ಟು ದಪ್ಪ ಇದ್ದಾವೆ ಅಂತ ನೋಡಿ. ಇದು ಒಂದೆರಡು, ಅದೊಂದು ಮರ, ಇದೊಂದು ಮರ ಅಷ್ಟೇ ಈ ತೋಟದಲ್ಲಿ ಕಾಯಿಗಳು. ಅಂದರೆ ನಾವಿಲ್ಲಿ ನೀರು ಬಿಡ್ತೀವಲ್ಲ ಈ ತೆಂಗಿ ಸಸಿಗಳಿಗೆ, ಅದು ಬೇರುಗಳಿರ್ತಾವಲ್ಲ ಅದನ್ನು ಎಳ್ಕೊಂಡು ಇಲ್ಲಿ ನೋಡಿ ಫಲ ಬಿಟ್ಟಿದೆ. ಅದು ಇಷ್ಟಿಷ್ಟೇ ದಪ್ಪ ಕಾಯಿ. ಈ ತೋಟಕ್ಕೆ ನೀರಿಲ್ಲ. ಇವು ಆಲ್ರೆಡಿ ಇದು ನಮ್ಮದಲ್ಲ, ಇದು ಬಂದು ಅಲೆ ಒಂದು 25 ವರ್ಷದ್ದು ತೆಂಗಿನ ಗಿಡಗಳಂತೆ. ನೋಡಿ ಹೆಂಗಿದಾವೆ, ಇನ್ನೂ ನೀರಿಲ್ಲ, ಗೊಬ್ಬರ ಇಲ್ಲ. ತೆಂಗಿನ ಸಸಿಗಳಿಂದ ಹೆಂಗಿರ್ತವೆ ಹೇಳಿ ನೋಡಿ. ಈ ಥರ ಮರಗಳಿದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಹಾಯ್ ಶಿವು, ಏನು ಮಾಡ್ತಿದ್ದೀಯಪ್ಪ? ಸೌದೆ ಕಟ್ ಮಾಡ್ತಿದೀಯಾ? ಬೆಳಗ್ಗೆನೆ ಸೋನೆ ಥರ ಉದುರುತ್ತೈತೆ ಇವತ್ತು. ಸೋನೆ ಥರ ಬೆಳಗ್ಗೆನೆ ಉದುರುತ್ತೈತೆ ಇವತ್ತು. ಚಳಿ ಆಗ್ತೈತೆ. ಈ ಮಳೆ ಬರೋದು ಆಲೆ ನೆನ್ನೆ ಥರ ಹೊಸ ಮಳೆ ಹುಟ್ಟೈತೆ. ಮಳೆ ಬರೀ ಸ್ವಾನೆ ವೆದರ್ ಒಂಥರ ಚಳಿ ಥರ ಆಗ್ತೈತೆ. ಅದಕ್ಕೆ ಯಾಕೆ ಮಳೆಗಳು ಬಂದ್ಬಿಟ್ರೆ ಸೌದೆ ನಮ್ಮ ಗೊಂಬೆನೂ ನಾನು ಹೋಗ್ಬಿಟ್ಟು ಪಾಚ್ಕತ್ತೀವಿ ಹೋಗಿ ತಿಂಡಿ ಮಾಡಿ ಸೌದೆ ಹಾಕ್ಬಿಟ್ಟು ಮನೆ ಕಡೆ ತಿಂಡಿ ಮಾಡಿಕೊಡು ಏನಾದರೂ. ನೀನು ಮಳೆ ಬಂದ ಮೇಲೆ ಎಲ್ಲ ಸೌದೆ ಎಲ್ಲ ನೆಂದೋಗ್ಬಿಟ್ಟು ಎಲ್ಲ ಹೊಸ ಹಾಕೊಂಡ್ರೆ ಅಡುಗೆ ಮಾಡೋಕ್ಕಿಲ್ಲ. ಹೌದಲ್ಲ, ನಾವು ಜಾಸ್ತಿ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಹೊತ್ಕೊಂಡು ಈ ಎಡಮಟಗಳಿದಾವಲ್ಲ ಫ್ರೆಂಡ್ಸ್, ಇವಂತೂ ಸಕ್ಕತ್ತಾಗಿ ಉರಿತವೆ. ಯಾಕೆ ಗೊತ್ತಾ? ಚೆನ್ನಾಗಿ ಉರಿತವೆ. ಈ ಮರಗಳಲ್ಲಿ ಸಣ್ಣವು ಎಡಮಟೆಗಳು, ಹಂಗಾಗಿ ಚೆನ್ನಾಗಿ ಉರಿತವೆ. ಚೆನ್ನಾಗಿ ಉರಿತವೆ. ತಿಂಡಿ ಏನು ಮಾಡೋಣ? ಓಯ್ ತಿಂಡಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ? ಸೌದೆ ಕಟ್ ಮಾಡ್ತಿದ್ಯಾ? ತಿಂಡಿ ಮಾಡೋದು ನಾನು ಕೇಳಿದ್ರೆ ನಾನು ಸೌದೆ ತಗೊಂಡೋಗ್ತೀನಿ. ನಾವೇನಾದ್ರು ನಮಗೆ ಬೇಕಂದ್ರೆ ಮಾಡ್ಕೊತೀವಿ. ನಿಮಗೇನು ಬೇಕು ಹೇಳಿ? ನಾವು ಗೊಂಬೆನ ನಾನು ಏನಾರು ಮಾಡ್ಕೊಳ್ತೀವಿ. ನಿಮ್ ಕೆಂದನು ನಿನ್ಗೂ ಏನ್ ಬೇಕು? ಕೆಂದ ಏನ್ ಬೇಕಾದ್ರೆ ಏನ್ ರಾತ್ರಿ ಏನೋ ತಂಗ್ಲ ಇದ್ರು ಬೇಕಾದ್ರೆ ಹಾಕು, ನಾನು ತಿನ್ಕೋತೀನಿ ಅಂತಾನೆ. ಮಾಡ್ಕೊಡ್ತೀರಿ ಹಿಂದೆಟ್ಕೆ ಮಾಡೋದಕ್ಕೆ ಮಾಡ್ತಾಳೆ. ಅದು ಬಂದು ಹೆಂಗೆ ಕೇಳ್ತಾಳೆ ನೋಡಿ. ಹೌದು, ನೀವ್ ಹೇಳಿದ್ನೆ ಮಾಡೋದೇ ತಾನೆ ನಮ್ಮ ಕೆಲಸ. ಏನ್ ಮಾಡ್ಬೇಕು ಹೇಳಿ? ಬೇಗ ಜಲ್ದಿ ನಾವು ಹೋಗ್ತೀವಿ. ನಮ್ಮ ಗೊಂಬೆನ ಈಗ ಹೋಗಿ ನುಗ್ಗಿ ಸೊಪ್ಪು ಇಟ್ಕೊಂಡು ಸಾರು ಮಾಡ್ಬಿಟ್ಟು ಮುದ್ದೆ ಮಾಡೋವು ಸಾಧ್ಯವೇ ಇಲ್ಲ. ಇವಾಗ ಸೋನೆ ಥರ ಉದುರುತ್ತೈತೆ. ಆ ಒಲೆ ಕಚ್ಕೊಳ್ತು. ನಾನು ಅಡುಗೆ ಮಾಡಿದೆ, ಅದಾಯಿತು. ಸ್ವಾನ್ ಇನ್ನೂ ಗೊತ್ತಾಗಿಲ್ಲ. ಒಳಗೆ ಏನಾರ ಇನ್ನು ಮಾಡೋದಿಲ್ಲ. ನಾನು ಕೆಲಸ ಮಾಡೋದು ಹೋಗ್ರ. ಓಕೆ, ನಮ್ಮ ಗೊಂಬೆ ನೋಡಿ ಅದರೊಳಗೆ ಇಲಿ ಪಲಿ ಇರ್ತವೆ ಅಂತ ಅಂದ್ಬಿಟ್ಟು ಏನು ಸ್ಕೆಚ್ ಆಗ್ತಾ ಇದ್ಲು ಇಷ್ಟವರೆಗೂ. ಇಲಿಗಿಲಿ ಸಿಗ್ತವೆ ಅಂತ ಎದ್ರಸ್ತೀಯ? ಅವಳು ಎದ್ರ ಮಗಳೇ ಅಲ್ಲ, ಅವಳು ಹುಲಿ ಟೈಗರ್ ಇದ್ದಂಗೆ. ಅವಳು ಇಲಿ ಸಿಗ್ತದೆ ಅಂತ ಹುಡುಕ್ತಾವಳು ಅಷ್ಟೇನೆ. ಏನಪ್ಪ ಅವ್ವ ಕಾಯಿಗಿಬ್ರು ತೀಯಲೆ ಗೊಂಬೆ ಕುಡ್ಲತಾಳನ ಅಂತ ಹೋದ್ರೆ ಬರೀ ಕುಳಿತಂಬರಿ ಇವು ಕಟ್ಕೊಂಡಿರು ಒಂದೇ ಸಲ ತಗೊಂಡೋಗ್ಬೋದಾಯ್ತಾನೆ. ಇವಾಗ ಹೋಗಿ ಫ್ರೆಂಡ್ಸ್ ತಿಂಡಿ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದರೆ, ಇಡ್ಲಿ ಇಟ್ಟೈತೆ, ದೋಸೆ ಅಥವಾ ಇಡ್ಲಿ ಯಾವ್ದಾದ್ರು ಒಂದು ಮಾಡ್ತೀನಿ. ಆಲೂಗಡ್ಡೆ ಇದ್ದಾವೆ ನೋಡಿ. ನನ್ನ ಗಂಡ ಬಗಸ್ಕೊಳ್ಳೋದ, ರಾಗಿ ರೊಟ್ಟಿ ಬೇಕು, ನುಗ್ಗೆ ಹೂವಿನ ಪಲ್ಯ ಬೇಕು, ಮಸಾಲೆ ದೋಸೆ ಬೇಕು, ಬಗಸ್ಕೊಳ್ಳೋದ. ಏನು ಮಾಡೋಣ ಅಂತ ಕೇಳೋದು ಅಷ್ಟೇ. ನೀವು ಹೇಳಿದ್ದೆಲ್ಲ ನಾವು ಮಾಡಲ್ಲ, ನಾವು ಮಾಡಬೇಕು ಅಂದ್ಕೊಂಡಿದ್ದೆ ನಾವು ಮಾಡೋದು. ಸುಮ್ಮನೆ ಕೇಳೋದು ಅಷ್ಟೇ. ಓ
ನಾವೇನೇ ಕೇಳಿದ್ರು ನೀವೇನೇ ಹೇಳಿದ್ರು ನಾವು ಮಾಡ್ಬೇಕಾಗಿರೋದೇ ಮಾಡೋದು, ಆಯಿತಾ? ಇಲ್ಲೇ ಹಾಕ್ತೀಯಾ? ಇವು ಖಾಲಿ ಅದೇ ಕೆಳಗ ಗೆದ್ಲಿಡ್ ಬಿಡ್ತವೆ. ನೆಂದೋಗಲ್ವಾ ಅಂತ ಇವೇನು ಅಂದ್ರೆ ಏನ್ ಮಾಡುವುದು ಹೋಯ್ತೆ. ನನಗೆ ಎಡಮಟ್ಟನೆ ಅಂದ್ರೂ ಪರವಾಗಿಲ್ಲ, ಮಾಡುವುದು ಸಾಕು ಅಂತ ನಾನು ಅಂತ ಇದೀನಿ. ಒಳಗೆ ಹಾಕಿದ್ರೆ ಇವಾಗ ಸಾಯಂಕಾಲಮ್ಯಾಗ ಏನಾರು ಬಂದು ಅಡಿಗೆ ಸೇರ್ಕೊಂಡ್ರೆ ಏನು ಮಾಡ್ತೀಯಾ? ಸರಿ ಹಿಂಗೆ. ಓಕೆ ಫ್ರೆಂಡ್ಸ್, ಶಿವುಗೆ ತಿಂಡಿ ಮಾಡ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ಇವಳು ನೋಡು ಎಲ್ಲಿ ಬಂದು ಸಗಣಿ ಇಕ್ತಾಳೆ ಅಂತ. ನೋಡು ಇವಳು ಸಣ್ಣ ಅಳಿಕವಳೇನೋ, ಇವಳು ದೊಡ್ಡಳು ಇಲ್ಲಿಗೆ ಇಕ್ತಾಳೆ. ಸಾರಿಸ್ಕಡೆ ಹೆಂಗೆ ಅಂತ. ಇವಾಗ ಹಸ್ರು ತಿನ್ನೋದಕ್ಕೆಲ್ಲ ಹಸ್ರು ತಿನ್ನೋದಕ್ಕೆಲ್ಲ ಈ ಥರ ಇದು ಮಾಡ್ತಾರೆ ಮೇಡಮರು. ಇದು ಮತ್ಯಾದ್ರು ಉಜ್ಜಾರ ಯಾರು ಅಂದ್ಬಿಟ್ಟು ಮುನ್ಕಡ್ತಾ ಕುಂತಾರೆ. ಅದಕ್ಕೆ ಹಂಗೆ ನೀರು ಕೋಳಿ ಹಿಡ್ಕೊಂಬ ತಿನ್ನೋದು. ಏನು ಕಾವಿಂದ ಹೇಳಲ್ವ ಅದು ಮೇಕೆ? ಥರ ಅದು ಕಾವಿಂದ ಹೇಳಲೇ ಇಲ್ಲ. ಮರಿಗಳು ಕೊಚ್ಚಕ್ಕಿಂತ ನೋಡಿ ಎಷ್ಟು ಸಲ ಹೆಜ್ಜಾಕಿ ಕಾವಿಂದ ಹೇಳ್ತಾನಲ್ಲ. ಇದು ಅಲೆ ನೋಡಿ ಮೊಟ್ಟೆ ಇಕ್ಕಕ್ಕೆ ಕುಂತೈತೆ. ಇದು ಈ ಕೋಳಿ ಅಲ್ಲೋ ಕುಂತೈತೆ. ಅದು ಆ ಜಾಗ ಬಿಟ್ಟರೆ ಬೇರೆ ಕಡೆ ನೋಡಿ ಇಲ್ಲೂ ಸಪ್ರೇಟಾಗಿ ಇದು ಮಾಡಿದ್ದೀನಿ. ಇಲ್ಲಿ ಮೊಟ್ಟೆ ಇಕ್ಕಲ್ಲ ನೋಡಿ, ಅಲ್ಲಿ ಬರೋಕ್ಕೆ ಇದು ಮಾಡ್ತೈತೆ. ಅದು ಇದು ಎದ್ದ ಮೇಲೇ ಅದೆಲ್ಲೋ ಕುಂತ್ಕೊಳ್ಳೋದು ನೋಡಿ. ಅದಕ್ಕೆ ನೋಡ್ತೈತೆ. ಹಾಂ, ಆ ಜಾಗನೇ ಆಗಬೇಕು. ಎಷ್ಟೊತ್ತಾದರೂ ಮೊಟ್ಟೆ ಇಕ್ಕದೇ ಇಲ್ಲ ಅದು. ಆ ಜಾಗಕ್ಕೆ ಇಟ್ಟಿರ್ತಾರೆ ಅದು ಕರೆ ಕೋಳಿ. ನೋಡಿ ಈಗ ಈ ಕೋಳಿ ಎತ್ಕೊಂಡ ಮೇಲೆ ಅಲ್ಲೋ ಕುಂತ್ಕೊತ್ತು. ಎಲ್ಲಿ ಇಕ್ತದ ನೋಡಿ, ಇಲ್ಲಿ ಪಕ್ಕದಲ್ಲಿ ಬೇಷನ್ ಮಡಗಿದ್ದೀನಿ. ಆದ್ರೂ ಅಲ್ಲಿ ಅದ್ರೊಳಗೆ ಕುಂತ್ಕೊತಾಯಿಲ್ಲ. ನಾನು ಬೆಳಗ್ಗೆ ನೋಡಿದ್ರೆ ಅಲ್ಲೇ ಕುಂತೈತೆ. ಅದಕ್ಕೆ ಈ ಕೋಳಿಯ ನೀವು ಹೆಜ್ಜೆ ಸಿಗ್ತಾವಲ್ಲ ಸರಿಯಾಗಿ. ಸುಮ್ಮನೆ ಸರಿ ಹಂಗೆ ಇದೆ. ಓಡ್ತೀವಿ ಚೆಂದ ನೋಡ್ತಾನೆ. ಕೋಳಿ ಕುಯ್ತಿದ್ದಿ ತಡಿ. ಇದು ಯಾವಿಂದ ಹೇಳ್ತಾ ಇಲ್ಲ. ಇಲ್ಲಿ ನೋಡ್ತಾರೆ ಇದು. ಹಾಂ ನೋಡಿ, ಇದು ಅಲೋವೆರಾ ಹೂವು ಬಿಟ್ಟೈತೆ ನೋಡಿ. ಏನು ಈ ಥರ ಇದು ಇಲಿ ಕಟ್ ಮಾಡ್ರದ? ಏನಪ್ಪ ಹಿಂಗೆ ಕಟ್ ಮಾಡೋಕ್ಕಾಯ್ತಪ್ಪ ನೋಡಿ. ನೋಡಿ ಯಾವ ಥರ ಉಂಟೈತೆ ಹೂವು. ಇದೇನೋ ಹೆಚ್ಚು ಕಮ್ಮಿ. ಇದೇನೋ ವರ್ಷಕ್ಕೆ ಒಂದೇ ಸಲ ಹೂ ಬಿಡೋದು ಅಂತ ಅಂತಾರೆ. ಅದೆಷ್ಟೋ ವರ್ಷಕ್ಕೊಂದ್ಸಲ ಹೂ ಬಿಡ್ತದೆ ಅಂತಾರೆ. ಆದರೆ ಇದು ವರ್ಷಕ್ಕೊಂದ್ಸಲ ಬಿಡ್ತಾನೆ ಐತೆ. ಇದಕ್ಕೆ ಒಲವರ ಇದು ಎಷ್ಟು ವರ್ಷ ಇರ್ಬೋದು ಹೇಳೋ? ಒಂದು 3 ವರ್ಷದ ಅಲವರ ಇದು. 3 ವರ್ಷ ಆಯ್ತು ನಾನು ನೆಟ್ಟಿದ್ದೆ. 3 ವರ್ಷದ ಅಲವರ. 3 ವರ್ಷ ಆಯ್ತು ನೆಟ್ಟಿ. ಅದಕ್ಕೆ ಎಷ್ಟೇ ಇದು ಮಾಡಿದ್ರು ಒಣಗೋಗಲ್ಲ, ಬತ್ತೋಗಲ್ಲ ಗಿಡ. ಅದಕ್ಕೆ ಅಲ್ಲೇ ನೆಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಆಗಾಗ ಉಯ್ತಾರೆ. ಇದು ಅಲೋವೆರಾನ? ಇವೆರಡು ಬೇಕಲ್ಲ, ಇನ್ನೇನು ಅನ್ಕೊಂಡಿದ್ದೆ? ಅದ್ರಲ್ಲೇ ಹುಟ್ಟಿದ್ವಾ? ಅದ್ರೊಳಗೆ ಹುಟ್ಟಿದ್ದು. ಈ ಥರದವು ಅಂತ ಅನ್ಕೊಂಡಿದ್ದೀನಿ. ಮಂಗ ಗೊತ್ತಾಗಲ್ವಾ? ಎಸ್, ಮಂಗ ಟಾರ ಮಂಗ. ನೀನು ಗೊಂಬೆ ಸರಿಯಾಗಿದ್ದೀರ. ಇಡ್ಲಿ ಪಾತ್ರೆ ರೆಡಿ ಐತೆ. ಎಲ್ಲ ನಮ್ಮ ಗೋರಿ ಏನು ಬಿದ್ದೊದ್ದಾಟ. ನಮ್ಮ ಕುಳ್ಳಿ ಹಾಕೋ ಅಳ್ತಾಳಲ್ತಾರ. ಹೇಳ್ತಾ ಇಲ್ಲ, ಅವು ಸೊಳ್ಳೆ ಹೋಗ್ಬಿಡ್ತಾವಲ್ಲ, ಸೊಳ್ಳೆ ನೋಣ. ಅದಕ್ಕೆ ಹೆಂಗೆ ಕಣ್ಣೀರು ಬರ್ತಾ ಇರೋದು. ನಾನೇ ಯಾಕೆ ಅಳ್ತಾವಳಲ್ಲ, ಏನೋ ಹೊರಗಿಡ್ದೆ ನಾವು ಮೂಗ್ದಾರಿಲ್ಲ ಅನ್ಕೊಂಡು ನೋಡ್ಕೊಂಡು. ನೆನ್ನೆ ನೋಡ್ಬೇಕಾಗಿತ್ತವಳ ಆಟಗಳ. ಇಲ್ಲ, ಮೂಗ್ದಾರ ಚುಚ್ಚಿಸ್ಬೇಕು. ಅದಕ್ಕೆ ಮೂಗ್ದಾರ ಚುಚ್ಚಿಲ್ವಲ್ಲ, ಚುಚ್ಚಿಲ್ಲ ಇನ್ನೇ. ಮೊದಲು ಇವಳು ಹಿಂಗೆ ಆಡಳೆ ಇವಳು. ಅಯ್ಯೋ, ಈ ಮೂಗ್ದಾರಿಲ್ಲ ಅಂತ ಬುಕ್ಸಕ್ಕಾಯ್ತದ. ನಿನ್ನೆ ಎಳ್ಕೊಂಡಾಯ್ತವ ಮೇಲೆ. ದೋಸೆ ಮಾಡ್ಕೊಡ್ತೀನಿ ಅಂತ ಅಂದ. ಅದನ್ನ ಬೋಳಿ ಹಾಕಿ ಕುಂತ್ಕವ್ರೆ ಯಾರು ಅಂದ್ಬಿಟ್ಟು. ಈ ಮಸಾಲೆ ದೋಸೆ ಕೇಳಿದೆ ನಾನು, ಹೇಳಿಲ್ವಾ
ನಾವು ಕೇಳೋದು ಅಷ್ಟೇ, ನಾವೇನು ಮಾಡ್ಬೇಕು ಅದನ್ನೇ ಮಾಡೋದು. ಸುಮ್ಮನೆ ನಿಮ್ಮ ಬಾಯಿಂದ ಏನು ಬರ್ತದೆ ಅಂತ ಕೇಳೋದು. ನಾನೇನೋ ಮಸಾಲೆ ದೋಸೆ ಮಾಡ್ಕೊಡ್ತಾರೆ ಅಂದ್ಬಿಟ್ರೆ ಇಲ್ಲಿ ಇಡ್ಲಿ ಇನ್ನೇನು ಇದಕ್ಕೆ ಇನ್ನೂ ಪಲ್ಯನೂ ಇರೋದು ಕಾಣೆ, ಚಟ್ನಿ ಅಲ್ಲಿ ಮೆಣಸಿನ್ಕಾಯಿ ಇಲ್ಲೆಲ್ಲ ತಗೊಂಡು ಕರೆಂಟೇ ಹೋಯ್ತಲ್ಲ ಇನ್ನೇಂತ ಮತ್ತೆ ಎಂತಾರೆ ಕರೆಂಟ್ ಹೋಗೈತಲ್ಲ. ಕರೆಂಟ್ ಹೋಯ್ತಂದ್ರೆ ಬರೀ ಇಡ್ಲಿನೇ ತಿಂದ್ಬಿಟ್ಟು ನನಗೆ ಹಂಗೆ ರುಬ್ಕೊಡು. ಎಬ್ಬರ್ಸು ಹೇಳವ ಬಚ್ಚೆ ಮಾಡ್ಕೊಂಡು ಮಲ್ಕೊಂಡೊಳಕ್ಕೆ ಇದು ಮಲ್ಕಣ ಇಲ್ಲ ಇಲ್ಲ ಬೀಜಕ ಎದಳ್ರಿ ಮ್ಯಾಕೆ ಅದು ಇಡ್ಲಿ ರೆಡಿ ಆಯ್ತೈತೆ. ಅಷ್ಟೊಳಗವ್ರನ್ನೆಲ್ಲ ಮೇಯಕ್ಕೆ ಕಟ್ಕೊಂಡ್ಬಿಟ್ರೆ ಸ್ವಲ್ಪ ಬಿಸಿಲು ತೊಕ್ಕೆ ಎಲ್ಲ ಮೇಸ್ ಕಟ್ಟಾಕ್ಬೇಕು, ಇಲ್ಲಾಂದ್ರೆ ಅವ್ರು ಮೇಯೋದೇ ಇಲ್ಲ. ಇದೆ ಮ್ಯಾಕ್ ಎದ್ದ ನೋಡಿ ಹೆಂಗೆ ಕುಂತ್ಕೊಂಡಾಳ. ಓಡಿಸ್ಕೊಂಬತ್ತೀನಿ ತಡೆ ಅವ್ರನ್ನ. ಮಳೆ ನಿಂತ್ಕೊಂತು, ಮೇವು ಅಂತು ಇಲ್ಲವೇ ಇಲ್ಲ ನೋಡಿ. ನೆನ್ನೆ ಪೂರ ಇಲ್ಲ ಕಟ್ಟಾಕಿದ್ದ ನೋಡಿ, ಇಲ್ಲಿಲ್ಲ. ಹೆಂಗೆ ಕೆರೆದಾಕೊಳ್ಳಿ ನೋಡಿ ಎಲ್ಲ. ನಿನ್ನೆ ಒಂದೇ ದಿನಕ್ಕೆ ಇಷ್ಟು ನೋಡಿ. ಈ ಕಡೆ ಒಂದು ಸ್ವಲ್ಪ ನೋಡಿ, ಇಲ್ಲಿ ಹಸ್ರು ಐತೆ, ಇಲ್ಲೆಲ್ಲ ನೋಡಿ ಇಲ್ಲಿ ಹೆಂಗೆ ಕೆರೆದಾಕೊಳ್ಳಿ. ಅವಕ್ಕೂ ಮೇವಿಲ್ಲ, ಏನು ಮಾಡ್ತೀವಿ ಈಗ? ಅವು ಒಕ್ಕಡಿಂದ ಕಟ್ಟಿ ಮೇಯಿಸ್ಬೇಕು. ಈ ಮೇವು ಖಾಲಿ ಆದರೆ ಮುಗೀತು. ನಮ್ಮ ಹತ್ರ ಹಾಕೋಕ್ಕೆ ಒಣಗಲಿಲ್ಲ ಅಲ್ಲಿ, ಹಂಗಾಗಿ ಇರೋದ್ರಲ್ಲೇ ಮೇಯಿಸ್ಬೇಕೀಗ. ಅಷ್ಟು ಎಲ್ಲಿ ಮಳೆನೇ ಇಲ್ವಲ್ಲ. ಅವಳು ನಮ್ಮ ಸುಬ್ಬಿಗೆ ಬಿಟ್ರೆ ಚೆನ್ನಾಗಿ ಓಡಾಡ್ಕೊಂಡು ಮೇಯ್ತಾಳೆ, ಅವಳಿಗೆ ಬಿಡಬೇಕು. ಆಮೇಲೆ ಬುಟ್ಟಾಗ ಏನು ಮಾಡ್ತಾಳೆ ಗೊತ್ತಾ, ಅವಳು ಮೇಯ್ತಾಳೆ ಹೊತ್ತು ಮತ್ತೆ ಒಂತ ಕೊಡ್ಬತ್ತಾಳೆ. ಅಲ್ಲಿ ಒಂದು ಸ್ವಲ್ಪ ನೀರು ಹುಡ್ಕಾಡ್ತಾಳೆ, ನೀರು ಕುಡಿತಾಳೆ, ಮತ್ತೆ ಓಡ್ಬತ್ತಾಳೆ. ಅವಳಿಗೆ ಕಟ್ಟಾಕಿರಾಗಲ್ಲ. ನೆನ್ನೆ ಅಲ್ಲಿ ಕಟ್ಟಾಕ್ ಹೋಗಿದ್ದಲ್ಲ ನಿನ್ನ ಜೋಳದ ಕಡ್ಡಿ ಒಳಗೆ, ಅವಳು ಮೇಯದೇ ಇರಲಿಲ್ಲ, ಸುಮ್ಮನೆ ನಿಂತಿದ್ಲು. ಮೇವು ಖಾಲಿ ಆಗಂಟ ಹಸು ಇದು ಮಾಡ್ತಾರೆ. ಆಮೇಲೆ ಏನಾದ್ರು ಇದು ಖಾಲಿ ಆದರೆ ಮತ್ತೆ ಬಡ್ಕೊಂಡು ನಿಂತ್ಕೊತ, ಅದಕ್ಕೆ ಒಂದು ಇದ್ರಲ್ಲಿ ಮೇಸು ಎಲ್ಲ ಒಕ್ಕಡಿಂದ ಕಟ್ಟಾಕಿ ಏನು ಮಾಡ್ತೇವೆ ನಾವು. ಮೇವು ಬೆಳೆಯೋದಾದ್ರೆ ನೀರಿಲ್ಲ, ಮಳೆ ಇದಿಲ್ಲ ಇದ್ಕೋ ಅದಕ್ಕೂ ಬೋರಲ್ಲಿ ನೀರು ಜಾಸ್ತಿ ಬರ್ತಾ ಇಲ್ಲ. ಮತ್ತು ಹಿಂಗೆ ಮಳೆ ಹೋದ್ರೆ ಕುಡಿಯೋಕ್ಕೂ ನೀರು ಸಿಗಲ್ಲ, ಬೋರ್ಗಳು ನಿಂತೇ ಹೋಯ್ತವೆ. ಅದೇ ಕುಡಿಯೋಕ್ಕೂ ನೀರು ಸಿಗಲ್ಲ. ನಮ್ಮ ಮಳೆಗಾಲದಲ್ಲೇ ಕರೆಕ್ಟಾಗಿ ಮಳೆ ಆಯ್ತಲ್ಲ ಅಂದ್ರೆ ನಮ್ಮ ಬೋರಲ್ಲಿ ಅಲ್ಲೇ ಗ್ಯಾಪ್ ಹೊಡಿತೈತೆ. ನೋಡಿದು ಇದು ಫಸ್ಟ್ ಹೊಡೆದಿದ್ದು. ಏನು ಫಸ್ಟ್ ಹಂಗೆ ಒಂದು ಒಳ್ಳೆ ನಿಲ್ಲದೇ ಇಲ್ಲ ನಪ್ಪ. ನೋಡಿ ಇಲ್ಲಿ ಏನು ಸುಟ್ಟೋದಂಗೆ ಆಯ್ತಾ, ಒಣಗೂ ಆಯ್ತು ನೋಡಲಿ, ಒಳ್ಳೆ ಇಲ್ಲ ಒಂದು. ಫಸ್ಟು ದಸಿ ಹೊಡೆದು ಒಂದೆರಡು ವರ್ಷ ಇರೋದಕ್ಕಲ್ಲ ಹಳ್ಳು ನೋಡಿ ಎಲ್ಲ ಇದಾಗ್ಬಿಟ್ಟೆ. ನೀರಾವ್ ಇರ್ತವೆ. ಅದು ಬೇರೆ ಎಷ್ಟು ಕೆಜಿ ಇರ್ಬೇಕು ಗೊತ್ತಾ? ಅದರಲ್ಲೇ ಖಾರ ಪರ ಎಲ್ಲ ರುಬ್ಕೊಬತ್ಕೊತಾರ. ಅದು ಬರೀ ಇಜ್ಜೆ ಬೇಕೇನ ಅಷ್ಟೇ. ನಿಧಾನ ಕೈ ಸುಟ್ಕೊಂಡೆ. ನೀರು ನೋಡಿ ಹೆಂಗೆ ಮಾಡ್ತಾರೆ. ಆಮೇಲೆ ಚಟ್ನಿಗೆ ಮೊದಲು ಇದು ಮಾಡ್ಕೊಬಿಡು, ಆಮೇಲೆ ಪ್ರಕಾರ ಇನ್ನೊಂದು ಬಿಡುವಂತೆ. ನನಗೆ ಆಯ್ತವೆ. ನಡಿ ಅವು ಇಡ್ಲಿ ಇಕ್ಕದಕ್ಕೆ ಓಡ್ಬತ್ತ ಹಾಕೊಳ್ಳ. ನನಗೆ ಒಬ್ಬನು ಕರೆಕ್ಟಾಗಿ ಆಯ್ತವೆ. ಕಾಯಿ ತುರಿ ಕಡ್ಲೆ ಅಯ್ಯೋ ಅವೆಲ್ಲ ತಿನ್ನಲ್ಲ ಫ್ರೆಂಡ್ಸ್, ಸುಮ್ಮನೆ ಡ್ರಾಮಾ ಆಡ್ತಿರೋದು. ಒಂದ್ಸಲ ಒಂದು ಒಬ್ಬೆ ಫುಲ್ ತಿಂದ್ರಲ್ಲ. ಜೀರಿಗೆ ಒಂದು ದಬ್ಬಾಕ್ತಿ, ಜೀರಿಗೆ ಕಡಲೆ ಮತ್ತು ಕಾಯಿ ತುರಿ ಜೀರಿಗೆ ಹಾಕಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು. ಅವರು ಕೆಂಡದಲ್ಲಿ ಸುಟ್ಬಿಟ್ಟು ಹಾಕ್ತಾರಲ್ಲ, ಹಿಂಗೆ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚಟ್ನಿ. ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದರೆ ಚಟ್ನಿ ಗಮ್ಮ ಅಂತಿರ್ತದೆ. ನಾವು ಕರಿಬೇವು ಸೊಪ್ಪು ಕಿತ್ಕೊಂಡು ಹೋಗಿ ಯಜಮಾನ್ರೆ, ಹೋಗಿ ಕರಿಬೇವು ಸೊಪ್ಪು. ಅಲ್ಲಿ ಹಿಂದ್ಗಡೆ ನೋಡಲ್ಲ ಕೋಳಿಗಳು ಬರ್ತವೆ, ಹಿಂದ್ಗಡೆ ನೋಡ್ಕೊತಾರೆ. ಆಮೇಲೆ ಇಡ್ಲಿ ಹೊತ್ಕೊಂಡು ಹೋಗ್ತಾವೆ. ಈ ಕರಿಬೇವು ಸೊಪ್ಪು ಗಿಡ ಹಾಕಿದ್ದು ಭಾಳ ಒಳ್ಳೇದಾಯ್ತು ಮಾತ್ರ ಸರಿ. ನಾನಂತೂ ಒಂದು ಸಣ್ಣ ಸೊಸಿ ಇದು, ಅದು ಕೊಯ್ಯ ಅನ್ನೋದು ಅದು ತಂದು ಹಾಕಿದ್ದೆ.
ನೋಡಿ ಕರ್ಬೇವು ಸೊಪ್ಪು ಆಗಲಿ ನುಗ್ಗೆ ಸೊಪ್ಪು ನೋಡಿ ಯಾವ ಥರ ಬಿಟ್ಟೈತೆ. ಇದು ಒಂದ್ಸಲಿ ಈಗ ಚೆನ್ನಾಗಿ ಫಸ್ಟು ರೋಗ ಹೊಡೆದಂಗೆ ಹೊಂಟೋಗ್ಬಿಟ್ಟಿತ್ತು. ಈಗ ಒಳ್ಳೆ ಚೆನ್ನಾಗೈತೆ. ಈ ನುಗ್ಗೆ ಸೊಪ್ಪು ಅಷ್ಟೇ ಮೊದಲೆಲ್ಲ ಇದಾದಂಗೆ ಆಯ್ತು ನೋಡಿ. ಇಷ್ಟು ಚಿಗುರು ಹೊಡೆದೈತೆ ನೋಡಿ. ಇವೇನು ಅಕ್ಕಿ ತಿಂತಾವೇನಪ್ಪ ಇದ್ರೊಳಗೆ ಬಂದಾಗ ನಾನು ಬಂದಾಗ ಅಕ್ಕಿಗಳು ಸುಮಾರು ಕುಂತಿದ್ದೆ ಇದ್ರೊಳಗಡೆ. ಆ ಹಣ್ಣು ಕರೆ ಹಣ್ಣು ಬರುತ್ತಲ್ಲ ಕರ್ಬೇದು ಅದು ತಿನ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಈಗ ಒಂದು ಥರ ಕರ್ಬೇವು ಸೊಪ್ಪು ಒಳ್ಳೆ ಸಕ್ಕದಾಗ ಅಂಟ್ಕೊಂಡೈತೆ. ಆಮ್ಯಾಕೆ ಇದಂತೂ ಇದ್ರ ಹಣ್ಣು ಬರುತ್ತಲ್ಲ ಕರ್ಬೇದು ಬೇಕಾದಾಗ ಜಾಸ್ತಿ ಕಿತ್ಕೊಂಬರಲ್ಲ, ಬ್ಯಾಡದಿಲ್ದಾಗ ಜಾಸ್ತಿ ಕಿತ್ಕೊಂಬರ್ತಾರೆ. ಅಷ್ಟೆಷ್ಟು ಆಗ್ತದೆ ಕರ್ಬೇವು ಸೊಪ್ಪು ಜಾಸ್ತಿ ಹಾಕಿ ಆಗಲ್ಲ, ಒಗ್ರು ಬರುತ್ತೆ ಅಂತ ನೆನಪ. ಈ ಸರಿ ಹೆಂಗೆ ಬಿಟ್ಟೋಗಿ ಗೊತ್ತಾ ಕರ್ಬೇವು ಸೊಪ್ಪು. ನನಗೆ ಊರೊಳಗೆ ಏನಾರು ಸೊಸಿ ಏನಾದ್ರು ಇದ್ದಿದ್ರೆ ಅಷ್ಟು ಬೆಳೆಯೋಕೆ ಬಿಡ್ತಿರಲ್ಲ, ಹಂಗೆ ಚಿಂಟ್ಕೊಂಡು ಹೊಂಟೋಗೋರು. ನಾವು ಊರೊಳಗೆ ನಮ್ಮಲ್ಲಿ ಮನೆ ಇದ್ದಾಗ ಒಂದ್ಸಲಿ ಎಲ್ಲರೂ ಹೊರಗಡೆ ಹೋದಾಗ ಮುರ್ಕೊಂಬಂದು ಮಡಿಕೊಬಿಡುವು. ಅದು ಒಣಗಿ ಇದ್ದಾಗಿ ಮುಟ್ಟಿದ್ರೆ ಪತ್ರ ಬೀಳವು. ಅದನ್ನೇ ಹಾಕ್ತಿದ್ದು ನಾವು. ನಾನು ಊರೊಳಗಿದ್ದಾಗ ಪಲಾವ್ಗೆಲ್ಲ ಅದು ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೆ ಪಲಾವ್ಗೆ. ಇವಾಗ ರುಬ್ಕೊಂಡು ತರ್ತೀನಿ. ಚಟ್ನಿ ರುಬ್ಬತ್ತಾ ನೋಡಿ. ನೀರು ಸಾಕು, ಎಷ್ಟು ಊದಿದ್ದೀನಿ. ಸಾಕು. ಇಡ್ಲಿ ಎತ್ತಾರ ಕೋಳಿ ಮರಿಗಳಿಗೆ ರಾಗಿ ಹಾಕ್ಬಿಟ್ಟು ಬರ್ತೀನಿ. ಹೋಗ್ಬೇಕು. ಕೋಳಿಗೆ ಹೊಸಿ ಅಕ್ಕಿ ಒಬ್ಬರಿ ಇವು ಹೆಂಗೆ ಗೊತ್ತಾ, ಆ ಪೀಡ್ಸ್ ಅಂಗಡಿಲಿದ್ರು ಆ ಪೀಡ್ಸ್ ತರಲ್ಲ, ಪೀಡ್ಸ್ ಕೊಡೋದಿಲ್ಲ, ಅವೆಲ್ಲ ಹೊಂಚಕ್ಕಾಗಲ್ಲ ಅವ. ಹಂಗಾಗಿ ಅಲ್ಲೇ ಕಲ್ಮಣ್ ರಾಗಿ, ಈ ರಾಗಿ ಮಿಲ್ಲಲ್ಲೆಲ್ಲ ಇರ್ತವಲ್ಲ ಈ ವೇಸ್ಟೇಜು ಇವೆಲ್ಲ, ಇವಾದ್ರೂ ಸ್ವಲ್ಪ ಇದು ಬರ್ತವೆ. ನಾವೇನು ಜಾಸ್ತಿ ಇವೆಲ್ಲ ಹಾಕಲ್ಲ. ಇಲ್ಲೇ ನಮ್ಮ ಕಡೆ ಹಸಿರು ಇರುತ್ತಲ್ಲ, ಹಸಿರನ್ನ ಮೇಯ್ಕೊಂಡು ಇವು ಒಂದು ಸ್ವಲ್ಪ ಮರಿಗಳವಲ್ಲ, ಹಂಗಾಗಿ ಒಂದು ಸ್ವಲ್ಪ ಇವು ಹಾಕ್ಬೇಕು. ಬಾ ಕಾಕ ಈಗ ಎಲ್ಲದ್ದು ಕೊಟ್ಟಿಗೆ ಒಳಗೆ ಹಾಕ್ಬೇಕು. ಇಲ್ಲಿ ನೋಡಿ ಬಾ ನೋಡಿ ಹೆಂಗೆ ಕರಿತೈತೆ ಮರಿಗಳು. ಇಲ್ಲ ಹಾಕಿದ್ರೆ ಅದು ನೋಡಿ. ಇದು ಆಗಲೇ ನೀರಿಗೆ ಜಸ್ತಿದ್ದೀನಿ. ಒಂದಕ್ಕೊಂದೇ ಆಗಲ್ಲ, ಕಿತ್ತಾಡ್ತದೆ. ಇದು ಆಲೆ ಕರೆದು ಮೊಟ್ಟೆ ಇಕ್ಕಿರ್ಬೇಕು ಮೋಸ್ಟ್ಲಿ. ಅದರೊಳಗೆ ಕುಂತೈತೆ ನೋಡೋಣ. ಇದರೊಳಗೆ ಮೊಟ್ಟೆ ಇಟ್ಟಿದ್ರೆ ಇಕ್ಕೈತೆ ಅಂತ ನೋಡಿ. ಇಲ್ಲ ಮೊಟ್ಟೆನೇ ಇಕ್ಕಿಲ್ಲ, ಇದನ್ನು ಹಾಲೆ ಇಲ್ಲಿ ಬಂದು ಕುಂತೈತಿ ನೋಡಿ. ಈಗ ಇದು ಕುಂತೈತೆ. ಏನು ಮಾಡೋದು, ಇವಕ್ಕೆಲ್ಲ ಒಂದು ಬಾಕ್ಸ್ ಟೈಪ್ ಮಾಡಿಸ್ಬೇಕು. ಅದನ್ನು ಸ್ವಲ್ಪ ಕಷ್ಟ. ಇವಕ್ಕೆಲ್ಲ ನೀರು ಆಗಾಗ ಚೇಂಜ್ ಮಾಡ್ತಾ ಇರಬೇಕು. ಇದು ನೀರು ಇದಾಗುತ್ತೆ ಎಷ್ಟೊಂದು. ಇವೆಲ್ಲ ಆಗಾಗ ಚೇಂಜ್ ಮಾಡಲಿಲ್ಲ ಅಂದ್ರೆ ರೋಗಗಳು ಬಂದ್ಬಿಡ್ತವೆ. ಹಿಂಗೆ ಕೊಟ್ಟು ಆಮೇಲೆ ಈ ನಾಟಿ ಕೋಳಿ ನೀರು ತುಂಬ ಆದಾಯ ಐತೆ ನೋಡಿ. ನಾವು ಒಂದ್ಸಲ 30 ಕೋಳಿ ಗಂಟೆನೂ ಸಾಕಿದ್ದೆ, ಈಗಲೇ ಕಮ್ಮಿ ಮಾಡೋದು. ಅವು ಒಂದು ಸ್ವಲ್ಪ ದೊಡ್ಡ ಗುಳೆನರಿ ಇವೆಲ್ಲ ಇದು ನೋಡ್ಬೇಕು. ಅವು ಬರೋದೇ 3 ತಿಂಗಳು 4 ತಿಂಗಳು ಆಗುತ್ತೆ. ನಮ್ಮ ತಾರಂತೂ ನೀರು ಚೇಂಜ್ ಮಾಡಲ್ಲ. ಕೋಳಿ ನನ್ನವು ಅಂತಾರೆ. ನೋಡಿ, ನಾಟಿ ಕೋಳಿಲಿ ಸಾಕಿದರೆ ಪ್ಯೂರ್ ನಾಟಿಗೆ ಸಾಕಬೇಕು. ಇಲ್ಲಾಂದರೆ ಸಾಕಿ ಒಬ್ಬರು ಈ ಮಿಕ್ಸು, ಗಿರಾಜ ಮಿಕ್ಸು, ನಾಟಿ ಕ್ರಾಸ್ ಮಿಕ್ಸು ಎಲ್ಲ ಸಾಕ್ತಾರೆ. ಸಾಕ್ಬಾರ್ದು. ಹಂಗಾದಾಗ ರೈಟ್ಗಳು ಕಮ್ಮಿ ಕೇಳ್ತಾರೆ. ಪ್ಯೂರ್ ನಾಟಿ ಇದೆಲ್ಲ ಪ್ಯೂರ್ ನಾಟಿ. ಕ್ಯಾಮ್ರಾ ಯಾರು ರೋಡಲ್ಲಿ ಹೋಗಂಗಿಲ್ಲ. ಸುಮ್ಮನೆ ಯಾಕ್ಲಾ
ಹೆಂಗೆ ಸೌಂಡ್ ಮಾಡ್ತಿದ್ದಾನೆ ಸುಮ್ಮನೆ. ಅದನ್ನ ಪಾಪ ಇದ್ದು ಇವ್ರ ಮಂದಿ ಇದ್ದಿರ್ಬೇಕೇನೋ. ಹಾಂ, ಹಿಂಗೆ ರೋಟ್ರ್ ಮಿಷಿನ್ ಬರುತ್ತಲ್ಲ ಫಂಕ್ಷನ್ ನಮ್ಮಲ್ಲಿ, ಅದೆಲ್ಲ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿ ನೋಡಿಲಿ ಒಸಿ ಇದಾಗಿಲ್ಲ. ಇಲ್ಲಿ ನೋಡಿಲಿ ಇದೆಲ್ಲ ಹೆಂಗೆ ಬೆಳ್ಕೊಂಡವೆ ಅಂತಂದರೆ ಮಳೆ ಊದಿರ ರೋಟ್ರಾರು ಹೊಡೆಸ್ಬೋದಾಗಿತ್ತು. ಅದೆಲ್ಲ ಸಖತ್ತು ಮುಳ್ಳುಗಿಡ ಆಗ್ಬಿಟ್ಟ. ಇಲ್ಲ ಅದು ಈಸ್ಕೊಂಬಂದು ಇದು ಮಾಡ್ತೀನಿ ಬರ್ತಾರೆ. ನಡಿ ನೀ ಕ್ಲೀನ್ ಆಗಲ್ಲ, ಅವೇನು ಹೊಸ್ಯಾವ ಇವತ್ತಂದಿಲ್ಲ ನೋಡೋಣ. ಒಂದು ಅದ ಮಳೆ ಹೋದ್ಮೇಲೆ ಅತ್ತಾಗೆ ತಂದು ಇದು ಮಾಡಿರೈತಿ. ಅದು ತಗೊಂಬಂದು ಹೊಡಿತೀನಿ. ಆಡ ಕಟಾಕ್ ಬರೋಣ ಕಡಿಕೆ ಕೈಲಿ ಬರೀ ಕೈಲಿ ಮುಟ್ಟಕ್ಕೆ ಆಗಲ್ಲ ಥರವ. ಹಾಂ, ಇಲ್ಲ ನೋಡೋಣ ತಡಿ. ಏನಾರ ಮಳೆ ಹೋದ್ರತ್ತಾಗೆ ಒಂದು ರೋಟ್ರ್ ಹಾಕ್ಬಿಟ್ಟು ನೇಗ್ಲು ಹಾಕ್ಬಿಟ್ರೆ ಈ ಬೇಸಿಗೆ ಎಲ್ಲ ಹೊಂಟೈತಿ. ನೋಡಿ ಇಲ್ಲಿ ಕೋಳಿ ಎಲ್ಲ ಬಂದ ಇಲ್ಲಿ. ಅಲ್ಲಿ ಮೇವು ಹಾಕಿದ್ದೀನಿ, ಅಲ್ಲಿ ಇವನ್ನ ಸೇರಿಸ್ತಾ ಇಲ್ಲ ಅವು. ಇಡ್ಲಿ ಮಾಡಿದ್ರೆ ನಮ್ಮನವ್ರಿಗೆ ಹಾಫ್ ಆಯಿಲ್ ಬೇಕಂತೆ. ನಾನು ಬಜ್ಜಿ ಮಾಡೋಣ ಆಲೂಗಡ್ಡೆ ಬಜ್ಜಿ ಅಂತ ಅಂದೆ. ಅವ್ರಿಗೆ ಆಲೂಗಡ್ಡೆ ಬಜ್ಜಿ ಬೇಡವಂತೆ. ನನಗೊಂದು ಆಪರ್ಲ ಹಾಕ್ಬಿಡಪ್ಪ. ಎಲ್ಲ ಒಲೆ ಎಲ್ಲ ಮುಂದಕ್ಕೆ ಒಂದು ಒಲೆ ಮುಂದೆ ಮನಗೋಲೆ. ನಾನು ನಮ್ಮ ಗೊಂಬೆನೂ ಚಾಪೆ ಹಾಸ್ಕೊ ಸುಮ್ಮ ಮನಗೋವು. ಇಲ್ಲಿ ನಮ್ಮ ಗೊಂಬೆ ನೋಡಿ, ನಮ್ಮ ಗೊಂಬೆ ಸ್ಟೈಲ್ ನೋಡಿಲಿ. ಅಲ್ಲ ಅವ್ರ ಮನೆ ಕಳೆದೋಗ್ಲಿ ನೀನು. ನಾನೆಲ್ಲ ಅಲ್ಲಿ ಮಕ್ಕ ತಗೊಂಬರಕ್ಕೆ ಹೋಗಿದ್ದೀನಿ, ಇವ್ರು ಚಾಪೆ ಮೇಲೆ ಊಟ ಹಾಕಿ ಕುಂತಾಳೆ. ನಮ್ಮ ಗೊಂಬೆ ನಾನು ಪಾಚಿ ಇಳ್ಕೊ. ನಿಮ್ಮಪ್ಪ ಬೈ ಹೇಳ್ತೀನಿ. ಏನು ಬೈತದಿ ಅದು? ಅಲ್ಲೇ ನಾನೇ ತೊಳ್ಕೊಂಬರ್ಬೇಕು ಹೋಗಿ. ನಾನೇ ಹಾಕೊಂಡು ತಿಂದ್ರೆ ಆಯ್ತು ಸುಮ್ಮನೆ. ಮಾಡ್ಕೊಡಲ್ವಾ? ನಿಮ್ಮಿಬ್ರಿಗೆ ಹೇಳೋದು ನಾನು. ಅವೆಲ್ಲ ಕೊಡಲ್ವಾ? ಅಲ್ಲೇ ಮಾಡ್ಬೋದು ಚಾಪೆ ಮೇಕೆ. ನಿಧಾನ ಚಾಪೆ ಜಿನ್ಗುತ್ತೆ. ಗೊತ್ತಿರಲಿಲ್ಲ. ಅಯ್ಯೋ ಇನ್ನೇನು ಅಡುಗೆ ಮುಗಿಯೋಕೆ ಗೊತ್ತು. ಈಗ ಏನು ದಗ ಉರಿತಾಯಿತ್ತು ಹೊಡೆ ಎಂತಾನೆ. ಈಗ ನೋಡಿ ಹೆಂಗೆ ಉರಿತೈತೆ. ಬರೋದ್ರೆ ಮತ್ತೆ ಹೊಡೆ ಚೆನ್ನಾಗಿ ಕಲ್ತೀವಿ. ಅದು ಇದು ಮಾಡು, ಹಂಗೆ ಡಬಲ್ನೇ ಮಾಡುವಂತೆ ಬಂಡಾರ ಹೊಡೆದಾಕು. ಇನ್ನೊಂಚೂರು ಅಗಲ ಬರಲ್ವ? ಅಗಲ ಮಾಡ್ಬೋದಾಯ್ತು. ಇನ್ನೊಂದು ಮತ್ತೆ ಹಾಕಿದ್ರೆ ಅಗಲ ಆಯ್ತು. ಬೇಡ, ನಂಗೆ ಒಂದೇ ಸಾಕು. ಅದು ಯಾಕೆ ಹಂಗೆ ನೋಡ್ಸಾಗ್ತದೆ? ಕುಡಿಲೆ, ನಾನು ಎತ್ತೀನಿ. ಅಯ್ಯೋ, ನಾನು ಅದಕ್ಕೆ ಹೇಳ್ದೆ ಆಗ ನನಗದು ಬೇಡ, ನನಗೆ ಬೇರೆದಾಯ್ತು ಕೊಡು. ಅದು ನೀನೇ ತಿನ್ನು. ನನಗೇನ್ಬಿಟ್ಟು ಹೆಂಗೆ ಹಾಕೋಳೆ. ಕುಡಿಲೆ. ಅಯ್ಯೋ ಕುಡಿಲಿ, ನಾನು ಎತ್ತೀನಿ ಕೊಡಮ್ಮ. ನೋಡು ಕಲ್ತ್ಕ. ನನಗೆ ಅಷ್ಟಾಗೋದು ಬೇಡ, ನನಗೆ ಬೇರೆ ಮಟ್ಟಿ ಹೊಡಿ. ಕೊಡಪ್ಪ ಮಾಡ್ಕೊಡ್ತೀನಿ. ಏನು ಹಂಗೆ ಹೇಳ್ತೀನಿ? ಬೇರೆ ತಂದಿಲ್ಲ ಹಾಕಕ್ಕೆ. ನಂಗೆ ಕಟ್ಟಿಗೆ ಹಾಕು. ಸಾಕೆತ್ಕತ್ತ ನಾನು ನೆಕ್ಸ್ಟ್ ಹೊಡಿತೀನಿ ನೋಡಿ. ಕುಡಿದು ನಾನು ನೆಕ್ಸ್ಟ್ ಹೆಂಗೆ ಇದು ಕುಡಿ ಮಟ್ಟೆ ನನಗೆ ನೋಡಿ. ನಾನು ನೀಟಾಗಿ ಹೊಡೆಯಲ್ಲ ಅಂತ ಅಂದ್ಬಿಟ್ಟು ನನ್ನ ಗಂಡ ನನ್ನ ಕೈಲಿಂದ ಮೊಟ್ಟೆ ಕಿತ್ಕೊಂಡು ಅವ್ರು ಹೊಡಿತಾರೆ. ಅದಕ್ಕೆ ತಗಲೈತೆ ಮಾಡ ನೋಡಿ. ಈಗ ಮಾಡ್ತೀನಿ. ದೊಡ್ಡದಾದ್ರೇನು ಚಿಕ್ಕದಾದ್ರೇನು ಹೊಟ್ಟೆಗೆ ತಾನೇ ಹೋಗೋದು. ಯಾರಲ್ಲ ಇದೆಲ್ಲ ಹಾಕೋದು ಕಳಿಸಿದ್ದು? ಇವೆಲ್ಲ ಹಾಕೋದು ನೋಡಿ. ಕುಡಿಲಿ ಖಾರ ಪುಡಿ. ಅಯ್ಯೋ ಖಾರ ಪುಡಿ ಅದು ಇಲ್ವೇಲ್ಬೋದು. ಅದು ಇನ್ನೂ ಏನು ಗೊತ್ತಾಗೋದು, ಕೊನೆ ಎಂಡಿ ಬರೋ ಗಂಟೆ ಯಾವುದೋ ಐಟಮ್ ಮಾಡಲ್ಲ. ಆಮೇಲೆ ಹೌದಾ, ಇವತ್ತೊಂದು ಲೀಸ್ಟ್ ಹಾಕ್ತೀನಿ. ಆಮೇಲೆ ಎಲ್ಲವ ಎಷ್ಟು ನೀಟಾಗಿ ಬಿಟ್ಟು ಸರಿ. ಇವೆಲ್ಲ ಕೆಡ್ಸಿಕ್ಬಿಡೋಣಲ್ವಾ? ಆಮೇಕಿಂದ ನೀರು ಊದ್ಬಿಡು ಒಳ್ಳೆ ಎಡಮಟ್ಟೆ. ಸೀದೋಯ್ತಲ್ಲಿ ನಿನ್ನ ಆಮ್ಲೆಟು, ನಿನ್ನ ಅಪ್ಪಲ್ಲಿ. ಕರೆಕ್ಟ್ ಕಡೆ ಎಣ್ಣೆನೇ ಊದಿರ್ಬೇಕು. ಆಹಾ,
ನಾನೇ ಎಷ್ಟೋ ಚೆನ್ನಾಗಿ ಮಾಡಿದ್ದೆ. ಎಣ್ಣೆ ಹೋಯ್ತಾಯ್ತಕ್ಕೆ ನೀವೇ ತಾನೆ. ಹಲೋ ಎಕ್ಸ್ಕ್ಯೂಸ್ ಮೀ, ನೀವೇ ತಾನೆ ಕಿತ್ಕೊಂಬಿಟ್ಟು ಎಣ್ಣೆ ಎಲ್ಲ ಈಗ ನೀವು ಹಾಕ್ಬೇಕಾದ್ರೆ ಎಲ್ಲ ಪ್ರತಿಯೊಂದು ನೀವು ಹಾಕ್ಬೇಕು ಆಯ್ತಾ. ನಾವೆಲ್ಲ ನೆನ್ಸಕ್ಕಾಗಲ್ಲ. ನಿಮ್ಮ ಫೈಲು ನೀವು ಹಾಕಬೇಕು. ಅದು ಎಣ್ಣೆ ನೋಡಲ್ಲಿ ಹಂಗ ಕಿತ್ತೋಗ್ಲಿ ಅಂದ್ಬಿಟ್ಟು ಎಣ್ಣೆ ಹಾಕ್ಬೇಕಿದ್ಕೆ ಅದು ಹೇಳಲೇ ಇಲ್ಲ. ನೀನು ಎಣ್ಣೆ ಹಾಕಿರಷ್ಟು ಕ್ಲೀನಾಗಿ ಬರೋದು ಗೊತ್ತಾ ಅದು. ನೀನು ಹಾಕ್ಬೇಕು ತಾನೆ. ಈಗ ನೀನು ಹಾಕತೀನಿ ಅಂತಂದ್ರೆ ನೀನು ಹಾಕ್ಬೇಕು. ಬುಡ್ಡ 2 ಸರಿ ಆಯ್ಕೊಡು ಚಟ್ನಿ. ತಿಂಡಿ ಬಿಸಿ ಬಿಸಿ ತಿಂಡಿ ರೆಡಿ ಆಗಿದೆ. ಆಪಾಯಿಲು ಒಂದು 12 ಇಡ್ಲಿ. ಇವೆಲ್ಲ ನೀನು ತಿಂದ ಹೋಗ್ಬೇಕೀಗ. ಇವು ಎತ್ತಿದಾವೆಲ್ಲ ನೀನು ತಟ್ಟೆಗೆ ಹಾಕ್ತೀನಿ. ನೀನು ಹೇಳಿದ್ದೀವಿ ಫಸ್ಟೇ ಅವೆಲ್ಲ ನನ್ನವು, ನಾನು ತಿಂತೀನಿ ಅಂತ ಅಂದ್ಬಿಟ್ಟು ಒಂದು ಒಬ್ಬೆ ತಿಂತೀನಿ ಅಂತವ. ಈಗ ಹಾಕ್ತೀನಿ. ಅದು ತಿಂದ ಹೋದಾಗ ಅದರಲ್ಲೂ ಲಾಸ್ಟಿಗೆ ಮಡಿಕತ್ತಾರೆ ನಮ್ಮ ಕೆಂದಂಗೊಸಿ ಅಂತ. ನಾನು ಏನೇ ತಿಂದ್ರು ಕೆಂದಂಗೆ ಲಾಸ್ಟಲ್ಲಿ ಹೊಸಿ ಮಡಗನೇಬೇಕು ನಾನು. ಫಸ್ಟ್ ಹಾಕ್ಬಿಡು ಚಟ್ನಿ ಹಾಕಿ. 6 ಇಡ್ಲಿ ಸಾಕು. ಎಲ್ಲನೂ ತಿಂತೀನಿ ಅಂತ ಹೇಳಿರೋದು. ಆಮೇಲೆ ನನ್ನ ಚಾಲೆಂಜ್ ಕಟ್ಬಿಡ. ನಾನು ಆಗಲ್ಲ ಒಂದೊಂದು ಅಳಸ್ತೀನಿ, ಒಬ್ಬೊಬ್ಬನೇ ತಿನ್ನೋಗುತ್ತಾ. ಅವಾಗ ತಿನ್ನಿವಿ, ಊಟ ಇರಲಿಲ್ಲ ಆಗ. ಮಧ್ಯಾಹ್ನ ಊಟ ಇರಲಿಲ್ಲ ಅಂತ ನಾ ಆಡು ಕುರಿ ಮೇಸಕ್ಕೆ ಹೋದೆ. ಹಾಕು ಚೂರು. ಸಾಕು ಒಳ್ಳೆ ಸ್ಟಾಪ್. ಹೆಂಗೈತಪ್ಪ ಇಡ್ಲಿ ಚಟ್ನಿ? ಇಡ್ಲಿ ಗಟ್ಟಿ ಚಟ್ನಿ. ನೀರು ಬರ್ತವೆ. ಯಾಕೆ ಖಾರ ಹಾಕ್ಬಿಟ್ಟಿದ್ದೆ ಜಾಸ್ತಿ. ಖಾರವಾಗೇ ಇರಬೇಕು. ಸುಮ್ಮನೆ ಈ ವೆದರ್ಗೆ ನೋಡಿ ಸೋನೆ ಥರ ಅನಿತೈತೆ, ತುಂತುರು ಅನಿ ಥರ. ಈ ವೆದರ್ಗೆ ಹಿಂಗೆ ಇರಬೇಕು. ನನ್ನ ಗಂಡ ಖಾರ ಮಾತ್ರ ತಿನ್ನಲ್ಲ. ಅವರಿಗೆ ಸಪ್ಪೆ, ಅದಕ್ಕೆ ಅವ್ರಿಗೆ BP ಲೋ ಇರೋದು. ಸಪ್ಪೆ ಊಟ ಮಾಡ್ತಾರೆ ಜಾಸ್ತಿ. ನನಗೆ ಖಾರ ಸ್ಟ್ರಾಂಗ್ ಇರಬೇಕು. ನಾಳೆ ಥರ ಈಗ ಇಡ್ಲಿಗೆ ಮಾಮೂಲಿ ಹಾಕ್ತಾರಲ್ಲ ಆ ಥರ ಹಾಕ್ಬಿಟ್ಟು ಮಾಡಿಕೊಡು. ಒಂದು 12 ಮೊಟ್ಟೆ ತಗೊಂಬತ್ತೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬ ಸಹ ವಿಡಿಯೋನ ಹೈಪ್ ಮಾಡಿ. ಒಮ್ಮೆ ನೋಡಿ ಅಲ್ಲಿದ್ದಾಳೆ, ಅವಳು ಏನಿದ್ರು ಈ ರಾಗಿ ರೊಟ್ಟಿ, ರಾಗಿ ಮುದ್ದೆ ಅಷ್ಟೇ ಬರೋದು. ಚಪಾತಿ ಆ ಥರ ನೋಡಿ ಅಲ್ಲಿದ್ದಾಳೆ. ಇವಕ್ಕೆಲ್ಲ ಬರಲ್ಲ, ಇವೆಲ್ಲ ಇಷ್ಟ ಆಗಲ್ಲ ಅವಳಿಗೆ. ನಮ್ಮ ಅಪ್ಪನಂಗೆ ಇಂಥವೆಲ್ಲ ಇಷ್ಟ ಆಗಲ್ಲ. ರಾಗಿ ಮುದ್ದೆ ಆದರೆ ಓಡ್ಬರ್ತಾಳೆ ನೋಡಿ. ಚಟ್ನಿನೂ ಚೆನ್ನಾಗೈತೆ.